ಇರಾನ್ ಇಸ್ರೇಲ್ ಯುದ್ಧ ಎಫೆಕ್ಟ್ನಿಂದಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಎಲ್ಪಿಜಿ ಆಟೋ ಗ್ಯಾಸ್ ಅಭಾವ ಆಗಿದ್ದು ನಗರದಲ್ಲಿರುವ ಹಲವಾರು ಆಟೋ ಗ್ಯಾಸ್ ಪಂಪ್ಗಳು ಬಂದ್ ಆಗಿವೆ. ಇದರಿಂದ ಆಟೋ ಚಾಲಕರ ಜೀವನ ಬೀದಿಗೆ ಬೀಳುವಂತಾಗಿದೆ. ಹೌದು, ಕಳೆದ 1 ತಿಂಗಳಿನಿಂದ ಹೆಚ್ಚು ಯುದ್ಧ ಆರಂಭವಾಗಿದೆ. ಈ ಯುದ್ಧದಿಂದ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಗ್ಯಾಸ್ ಮೇಲೆ ಎಫೆಕ್ಟ್ ಆಗಿದೆ. ಕಳೆದ 2-3 ದಿನಗಳಿಂದ ಆಟೋ ಗ್ಯಾಸ್ಗಳು ದೊರೆಯದೆ ಗ್ಯಾಸ್ ಪಂಪ್ ಮುಂದೆ ಆಟೋಗಳು ಕ್ಯೂ ನಿಂತಿವೆ. ಅಷ್ಟೇ ಅಲ್ಲದೆ ಒಂದೊಂದು ಗ್ಯಾಸ್ ಪಂಪ್ನಲ್ಲಿ ಒಂದೊಂದು ರೇಟ್ ಇವೆ. ಒಂದು ಕಡಿಮೆ ದರ ಇದ್ರೆ ಇನ್ನೊಂದೆಡೆ ಬೇರೆನೇ ದರ ಇದೆ. ಇದಕ್ಕೆ ಬೇಸತ್ತ ಆಟೋ ಶ್ರಮಜೀವಿ ಚಾಲಕರ ಸಂಘ ಗ್ಯಾಸ್ ಪಂಪ್ಗಳಿಗೆ ಹೋಗಿ ದರವನ್ನ ವಿಚಾರಿಸುತ್ತಿದ್ದಾರೆ. ಇದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸರಿಯಾದ ಸಮಯಕ್ಕೆ ಆಟೋ ಗ್ಯಾಸ್ ದೊರೆಯುವಂತೆ ಮಾಡಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಹೋರಾಟದ ಹಾದಿ ಹಿಡಿಯುತ್ತೇವೆಂದು ಆಟೋ ಚಾಲಕರು ಆಗ್ರಹಿಸುತ್ತಿದ್ದಾರೆ. ಸರ್, ಇವತ್ತ ನಾವು ಈಗ 3 ದಿನದಿಂದ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಈಗ ಸುಮಾರು 1 ತಿಂಗಳಾದ ಯುದ್ಧ ನಡೆದ, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ನಿಂದ ಯುದ್ಧ ನಡೆದ 1 ತಿಂಗಳಾದ. ನಾವು ಸುಮಾರು 62 ರೂಪಾಯಿ ಗ್ಯಾಸ್ ಇದ್ದು ನಮ್ದು 1 ತಿಂಗಳಿಂದ. ಈಗ ಬರ್ತಾ ಅವ್ರು 65, 70, 80, 94 ಈ ತರ ಬೇರೆ ಬೇರೆ ಪಂಪ್ಗಳಲ್ಲಿ ಒಂದ್ ರೇಟ್ ಇಲ್ಲ. ಈಗ ಡೀಸೆಲ್ ಪೆಟ್ರೋಲ್ ರೇಟ್ ಹೆಂಗಿರ್ತೈತಲ್ಲ ಆ ಟೈಪ್ ಎಲ್ಲಿ ಸಿಸ್ಟಮ್ ದಾವಣಗೆರೆದಿಲ್ಲ. ನಾವು 17-18 ಪಂಪ್ ಎಲ್ಲ ನಿನ್ನೆ ಸುತ್ತಾಡಿ ನೋಡಿದಾಗ ಅವರು ಕೆಲವೊಬ್ರು ಸ್ಟಾಕ್ ಇಟ್ಕೊಂಡು ಏಪ್ರಿಲ್ 1ಕ್ಕೆ ರೇಟ್ ಹೆಚ್ಚಿಗೆ ಆಗ್ತಿದೆ ಅಂತೇಳಿ ಸ್ಟಾಕ್ ಇಟ್ಕೊಂಡು ಮತ್ತು LPG ಹಾಕಿಲ್ಲ. ಆಟೋ ಚಾಲಕರು ಏನು ಭಯಭೀತರಾಗ್ಬಿಟ್ರೆ ಅಂದ್ರೆ ನಾಳೆ ಗ್ಯಾಸ್ ಸಿಗುದಿಲ್ಲ ಅಂತೇನು ಆತಂಕ ಇದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಬೇಕು, ಮಾಡಿಲ್ಲ. ಆದ್ರೂ ಇವ್ರು ಪಂಪ್ ಮಾಲಕರು ತಮ್ಮ ಬೇರೆ ದುಡ್ಡದ ಆಟೋ ಚಾಲಕರ ದುಡ್ಡು ಕೊಡ್ಲಿಕ್ಕೆ ಹೆಚ್ಚಿಗೆ ರೇಟ್ ಮಾಡಿ ಅವರು ದುಡ್ಡು ಹೊಡಿಲಿಕ್ಕೆ ಒಂದು ಪ್ಲಾನ್ ಮಾಡಿಬಿಟ್ರ. ಅಂದ್ರೆ ಇವ್ರಿಗೆ ಯಾರು ಫುಡ್ ಆಫೀಸ್ ಆಗಲಿ ಮತ್ತು ವೇಟ್ ಅಂಡ್ ಮೆಜರ್ಮೆಂಟ್ ಆಗಲಿ ಯಾವುದೇ ಅಧಿಕಾರಿಗಳ ಭಯ ಇಲ್ಲ ಇವ್ರಿಗೆ. ಯಾಕಂದ್ರೆ ಏನು ಲಂಚ ಕೊಡ್ತಾರೋ ಗೊತ್ತಿಲ್ಲ, ಏನು ಅಧಿಕಾರಿಗಳು ರೊಕ್ಕ ಕೊಡ್ತಾರೋ ಗೊತ್ತಿಲ್ಲ. ಇಷ್ಟು 1 ತಿಂಗಳಿಂದ ಹೆಚ್ಚು ರೇಟ್ ಆದ್ರೂ ಯಾವ ಅಧಿಕಾರಿಗಳಾಗಲಿ, ಫುಡ್ ಆಫೀಸರ್ ಆಗಲಿ, ವೇಟ್ ಅಂಡ್ ಮೆಜರ್ಮೆಂಟ್ ವೇಟ್ ಅಂಡ್ ಮೆಜರ್ಮೆಂಟ್ ಅಂದ್ರೆ ಯಾವಾಗ ದುಡ್ಡು ರೇಟ್ ಹೆಚ್ಚಿಗೆ ಆದಂದ್ರೆ ಅವ್ರು ಬಂದು ಸೀಲ್ ಹೊಡೆದು ಮಾತ್ರ ಆ ದುಡ್ಡು ಹೆಚ್ಚು ಕಮ್ಮಿ ಮಾಡ್ಬೇಕದ. ಅದೆಲ್ಲ ಗಾಳಿಗೆ ತೂರಿ ಕೆಲಸ ಮಾಡಾಕತ್ತಾರ ಇವತ್ತು. ಅದನ್ನ ನಾವು ಖಂಡಿಸಿ ನಿನ್ನೆಲ್ಲ ಪಂಪ್ ಮಾಲೀಕರಿಗೆ ಹೋಗಿ ಭೇಟಿ ಕೊಟ್ಟಾಗ ಇವತ್ತು ನೋಡ್ರಿ, ಇವತ್ತು ಸ್ಟೇಷನ್ ರೋಡ್ ಅಂಬೇಡ್ಕರ್ ಮುಂಜಾನೆ ಬೆಳಗ್ಗೆ ರಾತ್ರಿ ಲೋಡ್ ಬಂದೈತೆ 3 ಗಂಟೆಗೆ. ಬೆಳಿಗ್ಗೆ 7:30 ಆದ್ರೂ ಗ್ಯಾಸ್ ಕೊಡಲ್ಲ. ನಾವು ಇವತ್ತು ಟೌನ್ ಸುಬ್ರಹ್ಮಣ್ಯ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ACP ನದಾಬ್ ಸರ್ ಜೊತೆ ಮಾತಾಡಿ ಮಾಲಕರು ರೈಲ್ ಮೇಲೆ ತಗೊಂಡ್ರೆ ಅವ್ರೇನಂತಾರ, ಏಪ್ರಿಲ್ 1 ಆತಂದ್ರೆ ನಮ್ಗೆ ಇಲ್ರಿ, ನಮ್ಗೆ ಸಮಸ್ಯೆ ಆಕೈತಿ, ರೇಟ್ ಬರೋಣ. ಮತ್ತು ಲೋಡ್ ಇದ್ರು ನೀವು ಯಾಕೆ ಕೊಡಲ್ರಿ ಗ್ಯಾಸ್? ನಾವು ಕೊಡಂಗಿಲ್ರಿ ಗ್ಯಾಸ್ ಅಂತಾರೆ. ಒಪ್ಪನೆ ಕೊಡಂಗಿಲ್ಲ ಅಂದ್ರೆ ಅದು ದೊಡ್ಡ ಭ್ರಷ್ಟಾಚಾರ ಐತೆ ಅಂತ ಅರ್ಥ. ಅದಕ್ಕಾಗಿ ಇಲ್ಲಿ ಸಂಬಂಧಪಟ್ಟ ಜಿಲ್ಲಾಡಳಿತ ಮತ್ತು ಫುಡ್ ಅಧಿಕಾರಿಗಳು, ಆಮೇಲೆ ವೇಟ್ ಅಂಡ್ ಮೆಜರ್ಮೆಂಟ್ ಅವ್ರ ಅಧಿಕಾರಿಗಳು ಮಕ್ಕೊಂಬಿಟ್ರ. ಇಲ್ಲಿ MLA MP ಗಳು ಮೊದಲೇ ಅದರಲ್ಲಿ ಗೊತ್ತಿಲ್ಲ ನಮಗ. ಯಾಕಂದ್ರೆ ಬಡ ಜನರಿಗೆ ಯಾರು ಕೇಳುವಂತದ ಜಿಲ್ಲಾಡಳಿತ ಇಲ್ಲ, MLA ಇಲ್ಲ, MP ಗಳು ಇಲ್ಲ. ನಾವೆಲ್ಲ ಹೆಂಗ್ ಕಚ್ಚಾಡಕತ್ತೇವ ಅಂದ್ರೆ ನಮ್ಗೇನ್ ದೊಡ್ಡ ದುಡಿಮೆನೂ ಇಲ್ಲ. ಏನ್ ಫುಲ್ ಗ್ಯಾಸ್ ಹೋಗ್ಬಿಟ್ಟು ಅಂದ್ರೆ ಗ್ಯಾಸಿನ ಕೈ ಮಾಡುವಂತ ಸಂಬಂಧ ಇಲ್ಲ. ಯಾಕಂದ್ರೆ ಶಕ್ತಿ ಯೋಜನೆಯಿಂದ ದುಡಿಮೆಯನ್ನು ಕಟ್ಟಾಗೈತೆ ನಮ್ಗ. ಅದಕ್ಕೋಸ್ಕರ ಹೇಳ್ತೇವೆ ಅಂದ್ರೆ ಇದಕ್ಕೆ ಅಧಿಕಾರಿ ಸಂಬಂಧಪಟ್ಟಂಗ ಎಲ್ಲಾ LPG ಮಾಲೀಕರಿಗೆ ಒಂದು ಸಭೆ ಕರೆದ ಒಂದೇ ದರ, ಇವತ್ತು ಏನಿದ್ರು ನೀವು ಮಾಡ್ತೀರಿ ನಮ್ಗೇನ್ ಗೊತ್ತಿಲ್ಲ, ನಮ್ಗೆ ಒಂದೇ ದರ ಕಾಣ್ಬೇಕು. ಯಾಕಂದ್ರೆ 1 ಲೀಟರ್ ಗ್ಯಾಸ್ ಕೊಡ್ತಾರ, 1.5 ಲೀಟರ್ 2 ಲೀಟರ್ ಯಾರು ಕೊಡೋಲ್ಲ. ಈಗ ನಮ್ಗೆ ಏನು ಹೇಳ್ಬೇಕಪ್ಪ ಅಂತಂದ್ರೆ ಭಾಳ ಕಷ್ಟ ಆಗತೈತಿ. ಇವತ್ತು ನಮ್ದು ದಿನದ ದುಡಿಮೆ ಆಧಾರದ ಮೇಲೆ ನಾವು ಆಟೋ ರಿಕ್ಷಾ ಚಾಲಕರು ಬದುಕುವಂಥವ್ರು. ಮೊದಲ ನಾವೆಲ್ಲ ಒಂದು ಏನೋ 600-700 ರೂಪಾಯಿ ದುಡಿದು ಬದುಕ್ತಿದ್ವಿ. ಈ ಸುಮಾರು ಒಂದು 32 ದಿವಸ ಆಯ್ತು ಯುದ್ಧದ ಏನು ಪ್ರಾರಂಭ ಆಯ್ತಲ್ಲ, ಅವಾಗಿಂದ ಕೂಡ ನಮಗೆ LPG ಪೂರೈಕೆಲ್ಲ ವ್ಯತ್ಯಯ ಆಗೈತಿ, ಕಡಿಮೆ ನಮಗೆ ಸಿಗ್ತಾ ಇದೆ. ಆದ್ರೆ LPG ಪಂಪ್ನಲ್ಲಿ ಇರುವಂಥ ಮಾಲಕರು ಏನು ಮಾಡಾಕತ್ತಾರ ಅಂತಂದ್ರೆ ಮನುಷ್ಯ ಇಚ್ಛೆ ಬೆಲೆ ಏರಿಕೆಯನ್ನು ಮಾಡಾಕತ್ತಾರ. ಇವತ್ತು ಹುಬ್ಬಳ್ಳಿಯಲ್ಲಿ ಸುಮಾರು 12 LPG ಪಂಪ್ಗಳಿದಾವೆ. ಆದರೆ ಯಾವ ಪಂಪ್ನಲ್ಲಿ ಹೋದರೂ ಒಂದೇ ನಿಗದಿ ರೇಟ್ ಅಂತ ಇರಬೇಕು. ಇವ್ರು ಏನು ಮಾಡ್ಬಿಡ್ತಾರೆ, ಒಂದು ಕಡೆ 85 ರೂಪಾಯಿ, ಒಂದು ಕಡೆ 95 ರೂಪಾಯಿ, ಇವತ್ತೆಲ್ಲೋ 100 ರೂಪಾಯಿಗೆ 1 ಲೀಟರ್ ಅಂತೇನೋ ಹಾಕುವಂಥದ್ದು ಪ್ರಾರಂಭ ಮಾಡಿದ್ದಾರೆ. ಆದರೆ ನಾವು LPG ಪಂಪ್ನಲ್ಲಿ ಸ್ಟಾಕ್ ಇದೆ ಇಲ್ಲ ಅನ್ನೋಂಥ ಕೂಡ ನಾವು ಪರಿಶೀಲನೆ ಮಾಡಿದ್ವಿ. ಕೆಲವೊಬ್ರು ಏನು ಮಾಡಾಕತ್ತಾರೆ, LPG ಪಂಪನ್ನು ಬಂದ್ ಮಾಡ್ಯಾರ. ನಾವು ಪರಿಶೀಲನೆ ಮಾಡಿದಾಗ ಸ್ಟಾಕ್ ಐತೋ ಅಥವಾ ಇಲ್ಲ ಅನ್ನೋಂಥದ್ದು ನೋಡಿದ್ರೆ ಕೆಲವೊಂದು ಕಡೆ ಸ್ಟಾಕ್ ಇಲ್ಲ, ಕೆಲವೊಂದು ಕಡೆ ಸ್ಟಾಕ್ ಇದ್ರೂ ಕೂಡ LPG ಪೂರೈಸಾಕತ್ತಿಲ್ಲ, ಚಾಲಕರಿಗೆ ನೀಡ್ತಾ ಇಲ್ಲ. ಅದನ್ನು ನಾವು ಮನಗಂಡು ಇವತ್ತು ಆಲ್ರೆಡಿ ಒಂದು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿ ಸ್ಟಾಕ್ ಇದ್ರೂ ಕೂಡ LPG ನೀಡಾಕತ್ತಿಲ್ಲ ಅಂತ ನಾವು ದೂರು ಮಾಡಿದಾಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದು ಆ LPG ಪಂಪನ್ನು ಪುನಃ ಪ್ರಾರಂಭ ಮಾಡಿ ಆಟೋ ಚಾಲಕರಿಗೆ LPG ಕೊಡುವಂಥ ವ್ಯವಸ್ಥೆ ಮಾಡ್ಯಾರ. ಅಲ್ಲಿ 85 ರೂಪಾಯಿ 1 ಲೀಟರ್ ಕೊಡಾಕತ್ತಾರೆ ಸರ್. ಇದೇ ಥರ 85 ರೂಪಾಯಿ, 100 ರೂಪಾಯಿ, 105 ರೂಪಾಯಿ ನಾವು LPGನ ಕೊಟ್ಟು ಇವತ್ತು ನಮ್ಮ ಕನಿಷ್ಠ ಬೆಲೆ ಇರೋದು 30 ರೂಪಾಯಿ. ಈಗ ಗ್ರಾಹಕರ ಕಡೆ ನಾವು 30 ರೂಪಾಯಿ ನಾವು ತೊಗೋತೀವಿ. ಆ 30 ರೂಪಾಯಿ ಮೀರಿ 105 ರೂಪಾಯಿ, 110 ರೂಪಾಯಿ ಕೊಟ್ಟು LPG ನಾವು ಖರೀದಿ ಮಾಡಿ ಹಾಕ್ಕೊಂಡಿವಿ ಅಂದ್ರೆ ಗ್ರಾಹಕರ ಕಡೆ ನಾವು ಎಷ್ಟು ತೊಗೋಬೇಕು ಅನ್ನುವಂಥದ್ದು ಒಂದು ಚಿಂತನೆ.
ಈ ಗ್ರಾಹಕರಿಗೂ ಕೂಡ ನಾವು ಹೆಚ್ಚಿಗೆ ಕೇಳಿದ್ರು ಕೊಡುವಂತ ಸ್ಥಿತಿ ಒಳಗಿಲ್ಲ. ಅದನ್ನು ಬಿಟ್ರೆ ನಾವು ನಮ್ಮ ಮನೆ ನಡೆಯಂಗಿಲ್ಲ. ಹೆಚ್ಚಿನ ಹಣ ಕೊಟ್ಟು ಕಡಿಮೆ ದುಡ್ಡನ್ನ ತಗೊಂಡು ನಾವು ಸೇವೆ ಮಾಡಿ ನಾವು ಮನೆ ನಡೆಸ್ಬೇಕಾದ್ರೆ ಆಗಾಕತ್ತಿಲ್ಲ. ಆದಷ್ಟು ಬೇಗ ಇದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವರು ಈ LPG ಪೂರೈಕೆಯಲ್ಲಿ ಅದರ ಗಮನ ಹರಿಸಿ ಸರಿಯಾದ ರೀತಿಯಿಂದ LPG ಪೂರೈಸುವಂಥ ವ್ಯವಸ್ಥೆಯನ್ನ ಮಾಡಬೇಕು. ಆದ್ರೆ ಇವರು ಯಾವುದೇ ರೀತಿ ವೈಯಕ್ತಿಕವಾಗಿ ಮಾಲೀಕರ ಡಿಸಿಷನ್ ಮಾಡಿ ಆ LPG ದರನ ನಿಗದಿಪಡಿಸುವಂಥದ್ದು ಇರಂಗಿಲ್ಲ. ಅದಕ್ಕಾದಂಥ ಒಂದು ನಿಯಮ ಅಂತ ಇರ್ತೈತಿ. ಅವ್ರು ರೀಕ್ಯಾಲಿಬ್ರೇಷನ್ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗ ವೇಟ್ ಅಂಡ್ ಮೆಜರ್ಮೆಂಟ್ ಅಧಿಕಾರಿಗಳು ಬಂದು ಆ ರೇಟನ್ನು ಫಿಕ್ಸ್ ಆದ ನಂತರ ಅದಕ್ಕೊಂದು ಸೀಲ್ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಅಧಿಕಾರಿಗಳು ಬಂದು ಮಾಡಬೇಕು. ಯಾವುದೇ ರೀತಿ ಅಧಿಕಾರಿಗಳು ಇಲ್ಲದೆ ಅಧಿಕಾರಿಗಳ ದುರುಪಯೋಗ ತಗೊಂಡ ಮಾಲಕರ ದುಂದೆ ವೆಚ್ಚ ಮಾಡಿ ಚಾಲಕರಿಂದ ಹಣ ಸುಲಿಯುವಂತ ವ್ಯವಸ್ಥೆ ಮಾಡಾಕತ್ತಾರ. ಇದಕ್ಕೆ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅದನ್ನು ಕಡಿವಾಣ ಹಾಕಬೇಕು. ಚಾಲಕರಿಗೆ ಒಳ್ಳೆ ರೀತಿಯ LPG ಸಿಗುವಂಥದ್ದು ಮಾಡಬೇಕು. ನಮ್ಮ ಆಟೋದವರಿಗೆ ಭಾಳ ಭಯಂಕರ ತೊಂದರೆ ಆಗಿದ್ದಾರೆ. ಯಾಕಂತೇಳಿದ್ರೆ ಒಂದು ಬತ್ತಲೆ ನೋಡಿದ್ರೆ 38 ರೂಪಾಯಿ, ಇದು 82 ರೂಪಾಯಿ, ಒಂದು ಬತ್ತಲೆ 92 ರೂಪಾಯಿ, ಒಂದು ಬತ್ತಲೆ 84 ರೂಪಾಯಿ, 85 ರೂಪಾಯಿ ಹಿಂಗೆಲ್ಲ ನಡೆದಿದೆ. ಇವತ್ತು ನೋಡ್ರಿ ಏಪ್ರಿಲ್ 100 ರೂಪಾಯಿ ಹೆಚ್ಚಿಗೆ ಆಗಿದೆ. ನಮ್ಮ ಆಟೋದವ್ರಿಗೆ ಎಲ್ಲಿ ಹೋಗ್ಬೇಕ್ರಿ? ಅಲ್ಲ, ಅವ್ರಿಗೆ ಗ್ಯಾಸ್ ಹಾಕಿದ್ರೆ ಅವ್ರಿಗೆ ಹೊಟ್ಟೆ ತುಂಬತೈತೆ ರೀ. ಅದಕ್ಕಂದೇಳಿ ಏನು ಗೊತ್ತೇನ್ರಿ, ನಮ್ಮ ಆಟೋ ಚಾಲಕರಿಗೆ ಎಲ್ಲಿ ಕಮ್ಮಿ ಐತಪ್ಪ ರೇಟ್, ಅಲ್ಲಿ ನಾವು ಈ ಕಡೆ ಹೋಗಲು, ಆ ಪಂಪಿಗೆ ಹೋಗಲು, ಇದಕ್ಕೆ ಹೋಗಲು ಅಂತೇಳಿ ಪರದಾಡ ಅಂತಾರೆ. ಅದಕ್ಕಂದೇಳಿ ನಾವೇನು ಮಾಡ್ತೀವಿ ಈಗ ಒಂದು ಮಾತು ಹೇಳಂತೀನಿ ರೀ. ಈಗ ನಮ್ಮ ಆಟೋ ಚಾಲಕರ ಹೊಟ್ಟೆ ಮೇಲೆ ಕಾಲು ಕೊಟ್ಟಂಗೆ. ಯಾಕಂದರೆ ನೋಡ್ರಿ, ಏನೈತಿ ಇವತ್ತು ಮುಂಜಾನೆ ದುಡಿಬೇಕು, ಸಾಯಂಕಾಲ ಮನೆಗೆ ಹೋಗ್ಬೇಕ್ರಿ, ಅಡುಗೆ ಮಾಡಬೇಕು, ಅಂಥ ಪರಿಸ್ಥಿತಿ ಬಂದೈತಿ. ನಮ್ಮ ಆಟೋದವ್ರು ನೋಡ್ರಿ ಇಷ್ಟು ಅನ್ಯಾಯ ಆಗಬಾರ್ದು. ಆದ್ರೆ ಪಂಪ್ ಪಾಲಕರು ಏನಂತೇನೆ ರೀ, ಒಂದೇ ಥರ ಇರ್ಬೇಕು. ಯಾವತ್ತು ಒಂದೇ ಥರ ಇರಬೇಕು ಅಂತ ಹೇಳ್ಕೊಂತ ನನಗೆ ಕಾಪಾಡು. ಹೀಗೆ ಏಕಾಏಕಿ ಆಟೋ ಗ್ಯಾಸ್ ಪಂಪ್ ಬಂದ್ ಮಾಡಿದ್ದು ಆಟೋ ಚಾಲಕರು ಕೇಳಲು ಹೋದ್ರೆ ಗ್ಯಾಸ್ ಖಾಲಿಯಾಗಿದೆ ಎಂದು ಹೇಳ್ತಿದ್ದಾರಂತೆ. ಗ್ಯಾಸ್ ಹಾಕದಿದ್ರೆ ಆಟೋಗಳು ಮುಂದೆ ಹೋಗಲ್ಲ. ಇದರಿಂದ ಆಟೋ ಚಾಲಕರ ದುಡಿಮೆ ನಿಲ್ಲುವಂತೆ ಕಾಣುತ್ತಿದೆ. ಜಿಲ್ಲಾಡಳಿತ ಈ ಬಗ್ಗೆ ಗಮನಿಸಬೇಕಿದೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.